ಚಿನ್ನ ಬೆಳ್ಳಿ ಖರೀದಿ ಮಾಡಬೇಡಿ ಅಂತ ಹೇಳ್ತಾರೆ. ನರೇಂದ್ರ ಮೋದಿಗೆ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕಾಲೇಜಿಗೆ ಹೋಗಿ ಒಂದೆರಡು ಕ್ಲಾಸ್ ಮುಗಿಸ್ಕೊಂಡು ಅದಾದಮೇಲೆ ಒಂದು ಪ್ರೊಟೆಸ್ಟ್ ಇದೆ, ಪ್ರೊಟೆಸ್ಟಿಗೆ ಹೋಗ್ತಾ ಇದ್ದೀನಿ. ಏನು ಪ್ರೊಟೆಸ್ಟ್ ಅಂದರೆ ಸೆಂಟ್ರಲ್ ಗೋರ್ಮೆಂಟಿಂದ ಆಗಿರುವಂಥ ಪೇಪರ್ ಲೀಕ್ ವಿರುದ್ಧ ಹೋರಾಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಫ್ರೀಡಮ್ ಪಾರ್ಕಿಗೆ. ಲೆಟ್ಸ್ ಗೋ, ಇವತ್ತು ಏನೇನಾಗುತ್ತೆ ಅಂತ ನೋಡೋಣ. ಓಂ ಗೋವಿಂದ. ಫೈನಲಿ ರೀಚ್ಡ್. ಈಗ ಹೋಗ್ತಾ ಇದ್ದೀನಿ ಫ್ರೀಡಮ್ ಪಾರ್ಕಿಗೆ. ನೋಡೋಣ ಒಂದು ಆನ್ ದ ವೇ ಏನೇನಾಗುತ್ತೆ ಅಂತೆಲ್ಲ ತೋರಿಸ್ತೀನಿ ಬನ್ನಿ. ಫೈನಲಿ ರೀಚ್ ಆಗಿದ್ದೀನಿ. ಈಗ ಇಲ್ಲೊಂದು ವೇದಿಕೆ ಕಾರ್ಯಕ್ರಮ ಮುಗಿಸ್ಕೊಂಡು ನಂತರ ರ್ಯಾಲಿಗೆ ಹೋಗ್ತೀವಿ. ಫೈನಲಿ ರೀಚ್ ಆಗಿದ್ದೀನಿ. ಪೇಪರ್ ಲೀಕ್ ಆಗಲ್ಲ, ನೀಟ್ ಪೇಪರ್ ಲೀಕ್ ಆಗುತ್ತೆ. ಇದು ಬಿಜೆಪಿಯ ಯೋಗ್ಯತೆ. ಶನಿವಾರದ ಬಗ್ಗೆ ಮಾತಾಡ್ತಾರೆ, ನೀಟ್ ಬಗ್ಗೆ ಮಾತಾಡಲ್ಲ. ಇಂಥ ನಾಲಾಯಕ ಎಂಪಿಗಳನ್ನ ನಾವು ಲೋಕಸಭೆ ಕಳಿಸಿದ್ದಕ್ಕೆ ಇವತ್ತು ಅನುಭವಿಸ್ತಾ ಇದೀವಿ. ನಾನು ಕರ್ನಾಟಕದ ಜೆನ್ಸಿಗಳನ್ನ ಕೇಳ್ತಾ ಇದ್ದೀನಿ, ಪೆಟ್ರೋಲ್ ರೇಟ್ ರೈಸ್ ಮಾಡಿದ್ರು. ಶ್ರಮಿಸುತ್ತಿರುವ ಸಾಮಾಜಿಕ ನ್ಯಾಯದ ಹರಿಕಾರರು ನಮ್ಮ ನಾಯಕರಾದ ಸಿದ್ದರಾಮಯ್ಯನವರು. ದೇಶದ ಇತಿಹಾಸದಲ್ಲಿ ಅತ್ಯಂತ ಭಾವುಕ ಹಾಗೂ ಮಹತ್ವದ ತಾವು ಗಮನಿಸಬೇಕು. ಯಾವೆಲ್ಲ ಆರೋಪಗಳು ನಮ್ಮ ಸರ್ಕಾರದ ಮೇಲೆ ಮಾಡಿದ್ರು ಅಂತಕ್ಕಂಥದ್ದನ್ನ ನೀವು ಗಮನಿಸಬೇಕು. ಇವತ್ತು 22 ಲಕ್ಷ ಮಕ್ಕಳ ಮಾನಸಿಕ ಪರಿಸ್ಥಿತಿ ಏನು ಅಂತಕ್ಕಂಥದ್ದನ್ನ ಇವರು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾರು ಕೂಡ ಈ ವಿಚಾರವನ್ನ ಬಾಯ್ಬಿಡ್ತಾ ಇಲ್ಲ. ಎಕ್ಸಿಟ್ ಪೋಲ್ ದೇಶ್ ಸೂರ್ಯ ಬಾಯ್ಬಿಡ್ತಾ ಇಲ್ಲ. ಮೈಸೂರು ಮಹಾರಾಜನ MP ಮಾಡಿದ್ರು, ನಾನು ಜನಗಳ ಜೊತೆ ಬರ್ತೀನಿ, ಜನಗಳ ಜೊತೆ ಇದ್ದೀನಿ ಅಂತ ಆಚೆ ಬಂದ್ರು. ಅಣ್ಣ ಆಚೆಗೆ ಬರ್ತಾ ಇಲ್ಲ. ನಮ್ಮ ಯೂತ್ ಕಾಂಗ್ರೆಸ್ ಅವರು ಆಫೀಸ್ ಹತ್ರ ಹೋದ್ರೆ ಇನ್ನು ವಿಚಾರಗಳೆಲ್ಲ ಬೇರೆಯವರೆಲ್ಲ ಮಾತಾಡಿದಾರೆ, ನಾನು ಏನು ಹೇಳೋದಕ್ಕೆ ಹೋಗೋದಿಲ್ಲ. ಇವತ್ತು ನಮ್ಮ ರಾಜ್ಯದ राहुल गांधी जी के बब्बर शेर बन के आए हो और ये जो यूथ कांग्रेस के साथी आज यहाँ सड़कों में चलेंगे, देश के बच्चों के भविष्य को अंधकार में डालता है, उसको सैक किया जाए, उसको इस्तीफा उसका लिया जाए और उसको तुरंत जेल में डाला जाए. Mr. Prime Minister, Mr. Education Minister, question number 1: how did the guest paper was with paper mafia who picked up select children from whom they had collected crores of rupees and put them and gave them the paper 24 hours before? How did it happen? Nana prashne ondu. Mr. Dharmendra Pradhan, please answer. How is it? What kind of guest paper is that? Where out of 180 questions, 140 come in the NEET paper, and whoever gets that guest paper gets selected, and talented children are left behind. Dharmendra Pradhan, did you lie to our youth as also to the nation when you said that the paper got leaked while being transported? Is it not correct that CBI is now saying that the paper was leaked by NTA, National Testing Agency itself? ಈಗ ತಾವು ಹೇಳಿರ್ತಕ್ಕಂಥ ವಿಚಾರವಾಗಿ
ಇವತ್ತು ತಾವೇ ತನಿಖಾ ಸಂಸ್ಥೆ ಏನು Answer why? ಇವತ್ತು ಅವರ ಆ ಉನ್ನತ ಸಮಿತಿಯ ಶಿಫಾರಸು ಇವತ್ತು ನಾವು ಪ್ರಶ್ನೆ ಪತ್ರಿಕೆ ಮುದ್ರಿತ In 2024, Mr. Radhakrishnan recommended Congress ಆದ ನಂತರ ಈಗ ಮತ್ತೆ ನೀವು ಮತ್ತೊಮ್ಮೆ ಆ to sack the NTA head, if need be abolish NTA and demand the resignation of Dharmender Pradhan. That is the only way we can have a accountable. ಶ್ರೀ ಅಭಿಷೇಕ್ ದತ್ತ ಅವರೇ 5 ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ನೀಟ್ ಪರೀಕ್ಷೆ ಬರೀಬೇಕಾದ್ರೆ ವಿದ್ಯಾರ್ಥಿಗಳು 1 ವರ್ಷ ಕಾಲದಿಂದ ತಯಾರಿ ಮಾಡ್ಕೊಂಡಿರ್ತಾರೆ. 1 ವರ್ಷ ಕಾಲದಿಂದ ಕೋಚಿಂಗ್ ಸೆಂಟರ್ಗೆ ಸೇರ್ಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಬಡವರ ಮಕ್ಕಳು ಬಂದ್ಮೇಲೆ ಭೇದ ಭಾವವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನರೇಂದ್ರ ಮೋದಿಯವರು ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಚಿನ್ನ ಬೆಳ್ಳಿ ಖರೀದಿ ಮಾಡಬೇಡಿ ಅಂತ ಹೇಳ್ತಾರೆ. ಚಿನ್ನ ಬೆಳ್ಳಿ ಖರೀದಿ ಮಾಡಬೇಡಿ ಅಂತ ಹೇಳ್ತಾರೆ. ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಸಿ ಅಂತ ಹೇಳ್ತಾರೆ. ಆದ್ರೆ ನರೇಂದ್ರ ಮೋದಿಯವರು ಯುರೋಪ್ ಪ್ರವಾಸದಲ್ಲಿದ್ದಾರೆ. ಯುವಕ ನಿರುದ್ಯೋಗಿಗಳು ಇವತ್ತು 20 ರಿಂದ 29 ವರ್ಷದ ಅವಧಿನಲ್ಲಿರ್ತಕ್ಕಂಥ ರಾಜೀನಾಮೆ ಕೊಡಲ್ಲ. ಅವರು ಬಂಡರು, ಬಿಜೆಪಿಯವರು ಬಂಡರು. ಅವರು ರಾಜೀನಾಮೆ ಕೊಡೋವರೆಗೂ ಕೂಡ ನಿಮ್ಮ ಹೋರಾಟವನ್ನು ನಿಲ್ಲಿಸಬಾರದು ಅಂತಕ್ಕಂಥ ಮತ್ತೆ ಅನೇಕ ಜನ ಪ್ರಾಣಹತ್ಯೆ ಮಾಡಿಕೊಂಡ್ರು. ವಿದ್ಯಾರ್ಥಿಗಳು ಪ್ರಾಣಹತ್ಯೆ ಮಾಡಿಕೊಂಡ್ರು, ಆತ್ಮಹತ್ಯೆ ಮಾಡಿಕೊಂಡ್ರು. ಪರೀಕ್ಷೆ 1 ವರ್ಷ. ಆಮೇಲೆ ಯಾರು ತಪ್ಪಿತಸ್ಥರಿದ್ದಾರೆ ಅವರನ್ನು ಪತ್ತೆ ಹಚ್ಚಿ ಅವ್ರ ಮೇಲೆ ಮರ್ಡರ್ ಕೇಸ್ಗಳನ್ನ ಹಾಕಬೇಕು. ಇದನ್ನ ಮುಂದುವರಿಸತಕ್ಕಂಥ ಈ ಹೋರಾಟವನ್ನು ಮುಂದುವರಿಸತಕ್ಕಂಥ ಕೆಲಸವನ್ನ ಮಾಡಬೇಕು ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಜೈ ಕರ್ನಾಟಕ, ಜೈ ಯುವ ಕಾಂಗ್ರೆಸ್. One hour later. A few moments later. ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಎಲ್ಲಿಗೆ ಬಂದು ಅಚ್ಚೇ ದಿನ್, ಎಲ್ಲಿಗೆ ಬಂದು ಅಚ್ಚೇ ದಿನ್. ಭ್ರಷ್ಟ ನರೇಂದ್ರ ಮೋದಿ
2,000 years later. ಫಾರ್ಚುನೇಟ್ಲಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಯೂತ್ ಪ್ರೆಸಿಡೆಂಟ್ ಅವರು ನಮ್ಮನ್ನೆಲ್ಲ ಈಗ ಬಿಡಿಸಿ ಹೋದರು. ನಾನೀಗ ಎಲ್ಲ ಮುಗಿಸಿ ನಾನು ಪಿ ಜಿಗೆ ಹೋಗ್ತಾಯಿದ್ದೀನಿ. ಅವ್ರು ಅಂದರು ನನಗೆ ಅಲ್ಲಿ ತನಕ ಬಿಡ್ತೀವಿ ಅಂತ. ಅವ್ರು ಬೇರೆ ವೇ ಎಲ್ಲ ಹೋಗ್ತಾಯಿದ್ರು. ನಾನಂದೆ ನಾನಿಲ್ಲ, ಐಮ್ ಓಕೆ, ನಾನು ಹೋಗ್ತೀನಿ ಅಂತ. ಎಲ್ಲ ಮುಗಿಸಿ ಈಗ ಹೋಗ್ತಾಯಿದ್ದೀನಿ. ಚೆನ್ನಾಗಿತ್ತು. ವಿದ್ಯಾರ್ಥಿಗಳಿಗೋಸ್ಕರ ನಾವೆಲ್ಲ ಹೋರಾಟ ಮಾಡಬೇಕು ಅನ್ನೋದೇ ಈ ಸಿದ್ಧಾಂತ ಆಗಿತ್ತು. ಈ ಕಾರ್ಯಕ್ರಮದ ಒಂದು ಉದ್ದೇಶ ಆಗಿತ್ತು ಈ ಪ್ರತಿಭಟನೆದು. ನೋಡೋಣ, ಇದನ್ನು ಇನ್ನೂ ಮುಂದಿನ ಹಂತಕ್ಕೆ ತಗೊಂಡು ಹೋಗೋಕ್ಕೆ ಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಮುಖಂಡರು ಪಾರದರ್ಶಕವಾಗಿ ಹೋರಾಟ ಮಾಡ್ತಾರೆ ವಿದ್ಯಾರ್ಥಿಗಳಿಗೆ ಅಂತ ಭರವಸೆ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಅದಾದಮೇಲೆ ಸ್ವಿಚ್ ಆಫ್ ಆಯಿತು, ಏನೂ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಲವ್ ಯು.